ಅವ್ರು ಏನು ಹೇಳ್ತಾರೆ ನೋಡಿ, ಅವ್ರನ್ನೆಲ್ಲ ಹೊಗಳಿದ್ರು ಮೊದಲೇ ದಿವಸ. ಅವರು ಏನಪ್ಪ ಅದೇನೋ ಅಂತಾರೆ, ಅದು ಎಷ್ಟು ಶರಣರಾಗ್ಯಾರ, ಅವ್ರನ್ನೂ ದ್ವೇಷ ಮಾಡೋದಿಲ್ಲ, ನಾ ಹಂಗೆ ಮಾಡ್ತೀನಿ, ನಾನು ಸಾಕಷ್ಟು ನನ್ನ ವಂಶ ಪರಂಪರೆ ಆಸ್ತಿ ಇದೆ, ಈ ಜಗತ್ತಿಗೆ ಗೊತ್ತೈತೆ ಯಾರ್ದು ಎಷ್ಟು ಆಸ್ತಿ ಇದೆ, ಇವ್ರ ಮೊದಲು ಏನು ಉದ್ಯೋಗ ಇತ್ತು ಎಲ್ಲ ಗೊತ್ತಿದೆ. ಇಡೀ ಸದನವನ್ನು ಪುತ್ರ ತೆಗೆದ್ರೆ ಇವರು ವಿರೋಧ ಪಕ್ಷ ಹೊಗಳ್ತಾರೆ, ಇವರು ಹೊಗಳೆಲ್ಲ ಕಳಿಸ್ತಾರೆ ಅವ್ರನ್ನ. ನೋಡಿ, ಟಿಪ್ಪು ಸುಲ್ತಾನಪ್ಪ ಈ ದೇಶದ ಭಯೋತ್ಪಾದಕ, ಈ ದೇಶದ ಸಂಸ್ಕೃತಿಯನ್ನು ಮತ್ತು ಲಕ್ಷಾಂತರ ಹಿಂದೂಗಳನ್ನು ಕಗ್ಗೊಲೆ ಮಾಡೋದಂತ, ಮತ್ತು ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದಂಥ, ಸುಮಾರು 3,500ಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ನಾಶ ಮಾಡಿದಂಥ ಒಬ್ಬ ಮತಾಂಧನ ಹುಟ್ಟುಹಬ್ಬವನ್ನು ಸಿದ್ದರಾಮಯ್ಯನವರು ಏನು ಮಾಡಿದ್ರು. ಅವತ್ತಿನಿಂದ ಈ ರಾಜ್ಯದಲ್ಲಿ ಮುಸ್ಲಿಮರ ಗುಂಡಾಗಳೇನಿದ್ದಾರೆ ಅವ್ರು ಕಟೌಟ್ ಹಾಕೋದು, ಔರಂಗಜೇಬನ ಕಟೌಟ್ ಹಾಕೋದು, ಅಂದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಪ್ರಚೋದನೆ ಮಾಡೋದ್ರ ಮೂಲಕ ಇವರು ಏನು ಒಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದು ಗಲಭೆನೇ ಹಬ್ಬಿಸಲಿಕ್ಕೆ ಈ ರೀತಿ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಅದ್ರಾಗ ನಮ್ಮ ಗೃಹ ಮಂತ್ರಿಗಳಂತರೂ ಏನು ಟಿಪ್ಪು ಸುಲ್ತಾನ್ ಅಂದ್ರೆ ಅವರ ಬ್ರದರ್ ಇದ್ದಂಗೆ ಅದಾರ ಅನ್ನೋರಂಗೆ ಮಾತಾಡ್ತಾರೆ. ಈ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಹಿಂದೂಗಳ ಶಾಂತಿ ಭಂಗ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ನಾಳೆ ಗಣೇಶ ಚತುರ್ಥಿಯಲ್ಲಿ ಏನು ಕೋಮು ಗಲಭೆ ಮಾಡಿಸಲಿಕ್ಕೆ ವ್ಯವಸ್ಥಿತ ಸಂಚು ಇವತ್ತು ಗುಂಡಾಗಳು ನಡೆಸಿದ್ದಾರೆ. ಅದಕ್ಕೆ ಈ ಸರ್ಕಾರ ಬೆಂಬಲ ಕೊಡ್ತಾರೆ. ಸರ್, ಆಮೇಲೆ ಸರ್, ಕೊಪ್ಪಳದಲ್ಲಿ ಸರ್ ಒಬ್ಬ SP-ನ ಒಬ್ಬ DSP-ನ ಒಂದು ವರ್ಗಾವಣೆ ಮಾಡಿಸೋದಕ್ಕೆ SP-ಗೆ 2 ಕೋಟಿ, DYSP-ಗೆ 1 ಕೋಟಿ, ಈ ರೀತಿ ಒಂದು ವರ್ಗಾವಣೆ ದಂಧೆ ನಡೀತಾ ಇದೆ. ಕಾಂಗ್ರೆಸ್ನ ಮಾಜಿ ಸಚಿವರೊಬ್ಬರು ಅವರೇ ಹೇಳಿದ್ದಾರೆ DSP-ಗೆ 2 ಕೋಟಿ. ನಾವು ಹೇಳಿದ್ರೆ ಏನಂತಿದ್ರು, ಸುಳ್ಳು ಹೇಳ್ತಾರೆ, ಪ್ರೂಫ್ ತೊಗೊಂಡು ಬರೀ ಅಂತ ಹೇಳ್ತಾರೆ. ದಾಖಲೆಯಲ್ಲಿದೆ, ನಿಮ್ಮಲ್ಲಿ ಏನು ಸಾಕ್ಷಿಗಳೇ ವ್ಯಕ್ತಪಡಿಸ್ತಿದ್ರು, ಇದೆ ಪ್ರಿಯಾಂಕಾ ಖರ್ಗೆ. ಈ ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಸಚಿವರೇ ಕಾಂಗ್ರೆಸ್ಸಿನ ಸಭೆಯಲ್ಲಿ ಹೇಳಿದ್ದಾರೆ, ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ, ಅದರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಬೇಕು. ಈಗ ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಕರೆದು ಕೇಳಬೇಕು. ಈಗ ನಾನು ಹಿಂದೆ ಈ PSI ಹಗರಣದಲ್ಲಿ ಮಾತಾಡಿದಾಗ ಇದೇ ಪ್ರಿಯಾಂಕಾ ಖರ್ಗೆ ಅವರು ನೀವು ಬಂದಲ್ಲಿ ಸಾಕ್ಷಿ ಹೇಳ್ರಿ ಅಂತ ಹೇಳಿ ನಾನು ಒತ್ತಾಯ ಮಾಡಿ, ಈಗ ನೀವ್ಯಾಕೆ ಏನು ಮಾಜಿ ಸಚಿವರದ ಅವ್ರು ಕರೆದು ಯಾಕೆ ತನಿಖೆ ಮಾಡ್ತಾರೆ ಅಂದರೆ ಇದು ನಡೆದಿದ್ದು ಸತ್ಯ.